ಹಾಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳಿ ಎಲ್ಲ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಈ ಕಡೆ ಮೀನಾ, ಸೂರ್ಯ ಹಾಗೂ ರೋಹಿಣಿ ಅಮ್ಮ ಕಾಯ್ತಾ ಇರ್ತಾರೆ. ಡಾಕ್ಟರ್ ಏನು ಹೇಳ್ತಾರೆ ಚೆಕಪ್ಪಲ್ಲಿ ಅಂತ ಹೇಳಿ. ಡಾಕ್ಟರ್ ಹಾಗಾಗಿ ಬಂದುಬಿಟ್ಟು ಏನೂ ಆಗಿಲ್ಲ, ಚಿಕ್ಕ ಪುಟ್ಟ ಏಟಾಗಿದೆ ಅಷ್ಟೇ, 2 ದಿನದಲ್ಲಿ ಸರಿ ಆಗುತ್ತೆ, ನಾನು ನಿಮಗೆ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳ್ತೀನಿ, ಇಲ್ಲೇ ವೆಯ್ಟ್ ಮಾಡ್ತೀರಿ ಅಂತ ಹೇಳಿ ಡಾಕ್ಟರ್ ಹೇಳಿರ್ತಾರೆ. ಕಡೆ ರೋಹಿಣಿ ಅಮ್ಮ, ನನ್ನಿಂದ ನಿಮ್ಗೆ ತೊಂದರೆ ಆಗ್ತಿದೆ ಸೂರ್ಯ, ನೀವು ಮೀನನ್ನು ಕರ್ಕೊಂಡು ನೀನು ಹೊರಡು ಅಂತ ಹೇಳ್ತಿರ್ತಾರೆ. ನಾನು ಅದಕ್ಕೆ ಸೂರ್ಯ ಇದು ನಮಗೆ ತೊಂದರೆ ಅಂದರೆ ಏನು ಅಂತಲೇ ನನಗೆ ಗೊತ್ತಿಲ್ಲ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ಡಿಸ್ಚಾರ್ಜ್ ಆಗುತ್ತೆ ಅಂತ ನಾವು ಇಲ್ಲೇ ಇರ್ತೀವಿ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಈ ಕಡೆ ಅದೇ ಟೈಮ್ಗೆ ರೋಹಿಣಿನೂ ಕೂಡ ಹಾಸ್ಪಿಟಲ್ಗೆ ಬರ್ತಿರ್ತಾಳೆ. ಅದೇ ಟೈಮ್ಗೆ ನರ್ಸ್ ಬಂದುಬಿಟ್ಟು ನೀವು ಹೋಗ್ಬಿಟ್ಟು ಕೃಷ್ಣ ನೋಡ್ಬೋದು ಅಂತ ಕೇಳಿದಾಗ ಹೌದು ಹೋಗಿ ನೋಡಿ ಅಂತ ನರ್ಸ್ ಹೇಳಿದಾಗ ಇವರು ಆಗ ಮೀನಾ ಹಾಗೂ ಸೂರ್ಯ ಮತ್ತು ರೋಹಿಣಿ ಅಮ್ಮ ಕೃಷ್ಣ ನೋಡೋಕ್ಕೆ ಅಂತ ಹೇಳಿ ಹೋಗ್ತಿರ್ತಾರೆ. ಆಗ ರೋಹಿಣಿ ಬಂದು ಮ್ಯಾನೇಜರ್ ಹತ್ರ ಮಾತಾಡ್ತಿರ್ತಾಳೆ, ನಮ್ಮದು ಒಂದು ಹೋಮ್ ಅಪ್ಲಯನ್ಸಸ್ ಇದೆ, ನೀವು ಕೆಟಲ್ಸ್ನ ನಾನು ಫ್ರೀಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಎಲ್ಲ ವಾರ್ಡ್ಗೂ ಹೋಗಿ ಕೆಟಲ್ಸ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅಂತೇಳಿ ಮ್ಯಾನೇಜರ್ ಹತ್ರ ಅವಳೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾಳೆ. ಮ್ಯಾನೇಜರ್ ಓಕೆ ಸರಿ ಆಯಿತು ನೀವು ಕೊಡ್ಬೋದು ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಮ್ಯಾನೇಜರ್ಗೆ ಸರ್ ನಿಮ್ಮ ಈ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ, ನಿಮ್ಮ ಹಾಸ್ಪಿಟಲ್ಗೆ ನಾವು ಕಾಂಪ್ಲಿಮೆಂಟರಿ ಆಗಿ ನಾವು ಈ ಕೆಟಲ್ಸ್ನ ಕೊಡಬೇಕಂತ ಅಂದ್ಕೊಂಡಿದ್ದೀವಿ, ಪ್ಲೀಸ್ ಇದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ರೋಹಿಣಿ ಕೇಳ್ತಾ ಇರ್ತಾಳೆ. ಸರಿ ಆಯಿತು ಓಕೆ ಮ್ಯಾನೇಜರ್ ಹೇಳ್ತಾರೆ, ಸರಿ ಆಯಿತು ನೀವು ಹೋಗಿ ಎಲ್ಲ ವಾರ್ಡ್ಗೂ ಕೊಡಿ ಅಂತ ಹೇಳ್ತಾರೆ. ಆವಾಗ ನರ್ಸ್ನ ಕರೆದ್ಬಿಟ್ಟು ಅವರು ಮ್ಯಾನೇಜರ್ ಹೇಳ್ತಾರೆ, ನೋಡಿ ಇವ್ರನ್ನ ಕರ್ಕೊಂಡೋಗಿ ಎಲ್ಲ ವಾರ್ಡ್ಗೂ ಕೆಟಲ್ಸ್ನ ಕೊಡಿ, ಅವರು ಕೆಟಲ್ಸ್ನ ಕೊಡ್ತಿರ್ತಾರೆ, ನೀವು ಅವ್ರ ಜೊತೆನೇ ಇರಿ ಅಂತ ಹೇಳ್ತಾರೆ. ರೋಹಿಣಿ ಎಲ್ಲ ವಾರ್ಡ್ಗೂ ಹೋಗಿ ಕೆಟಲ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳಿಗೆ ಟೆನ್ಷನಲ್ಲಿ ಇದ್ದಿದ್ದು ಕೃಷ್ಣ ನೋಡಬೇಕನ್ನೋ ಟೆನ್ಷನಲ್ಲಿ ಅವಳಿದ್ದಿದ್ದು. ಅದೇ ಟೈಮಿಗೆ ನರ್ಸ್ಗೆ ಕಾಲ್ ಬರುತ್ತೆ ಅಂತೇಳಿ ಮೀನಾ ಅದೇ ಟೈಮ್ಗೆ ನೋಡ್ಕೊಂಡು ಅವಳು ವಾರ್ಡಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇರ್ತಾಳೆ. ಅದಕ್ಕೆ ನರ್ಸ್ ಇದ್ದರು, ನೀವು ಹೋಗಿ ನೀವು ಕೊಡ್ತಾ ಇರಿ, ನನಗೆ ಕಾಲ್ ಇದೆ ಅಂತ ಹೇಳ್ಬಿಟ್ಟು ನರ್ಸ್ ಹೊರಟೋಗ್ತಾರೆ. ರೋಹಿಣಿ ಹೋಗುವಾಗ ಸೂರ್ಯ ಮತ್ತು ಮೀನಾನು ಸಿಗ್ತಾರೆ. ಅದೇ ಟೈಮ್ಗೆ ಅವಳು ಫುಲ್ ಶಾಕ್ ಆಗ್ತಾಳೆ, ಇವ್ರು ಏನಾದರೂ ಕೇಳಿದ್ರೆ ಏನು ಹೇಳೋದು ಅಂತ ಎಲ್ಲ. ಅದೇ ಟೈಮ್ಗೆ ಮೀನಾ ಕೇಳ್ತಾಳೆ, ಏನಿದು ರೋಹಿಣಿ ನೀವು ಇಲ್ಲಿ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಏನಿಲ್ಲ ನಮ್ಮದು ಕೆಟಲ್ಸ್ನ ಫ್ರೀಯಾಗಿ ಕೊಡಬೇಕು, ಕಾಂಪ್ಲಿಮೆಂಟರಿ ಆಗಿ ಕೊಟ್ಟರೆ ನಮಗೆ ನೆಕ್ಸ್ಟು ದೊಡ್ಡ ದೊಡ್ಡ ಆರ್ಡರ್ಸ್ ಬರ್ಬೋದಲ್ವ, ಹಂಗಾಗಿ ನಾನು ಇಲ್ಲಿಗೆ ಬಂದಿದ್ದು ಅಷ್ಟೇ ಅಂತ ಹೇಳ್ತಿರ್ತಾರೆ. ಹೌದು ಚೆನ್ನಾಗಿದೆ, ಐಡಿಯಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ ಮೀನೂ ಕೂಡ. ಹೌದಾ ನೀವೇನು ಇಲ್ಲಿ ಬಂದಿದ್ದು ಅಂತ ರೋಹಿಣಿ ಕೇಳ್ತಿರ್ತಾಳೆ. ಅದಕ್ಕೆ ಮೀನಾ ಹೇಳ್ತಿರ್ತಾಳೆ, ಇಲ್ಲ ನನಗೆ ಚೆಕಪ್ ಇತ್ತು, ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಅದಕ್ಕೆ ಅಲ್ಲಿಗೆ ಬಂದಿದ್ದು ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಸೂರ್ಯ ಇದ್ದಿದ್ದು, ಓಹೋ ನಿಮ್ಗೆ ಈ ಥರ ಎಲ್ಲ ಐಡಿಯಾ ಬರುತ್ತಾ. ರೋಹಿಣಿ ಕೇಳ್ತಾಳೆ, ಚೆಕಪ್ ಎಲ್ಲ ಆಯಿತಾ ಅಂತ. ಹೌದು ಚೆಕಪ್ ಎಲ್ಲ ಆಯಿತು ಅಂತ ಮೀನಾ ಹೇಳ್ತಿರ್ತಾಳೆ. ಏನಿಲ್ಲ ನಮಗೆ ಗೊತ್ತಿರೋರು ಒಬ್ಬರು ಇಲ್ಲಿ ಅಡ್ಮಿಟ್ ಆಗಿದ್ದರು, ಅವ್ರ ಮಗು ಕೂಡ ಅಡ್ಮಿಟ್ ಆಗಿತ್ತು, ಹಂಗಾಗಿ ಇಲ್ಲಿ ನೋಡ್ಕೊಳ್ಳೋಕ್ಕೆ ಅಂತ ನಾವಿಲ್ಲಿದ್ದೀವಿ ಅಂತ ಮೀನಾ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ರೋಹಿಣಿ ಇದ್ದು, ಏನಾಯಿತು ಹೇಗಾಯಿತು ಆ ಮಗುಗೆ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ ಇದ್ದಿದ್ದು, ಓಹೋ ಅದೇ ಟೈಮ್ಗೆ ಸೂರ್ಯ ಇದ್ದಿದ್ದು, ಯಾರು ಏನು ಅಂತಲೇ ಕೇಳ್ದೇ ಪದ್ರಗುಟ್ಟು ಹೋಗ್ತಾ ಇದೆಯಲ್ಲ ನೀನು ಅಂತ ಸೂರ್ಯ ರೋಹಿಣಿಗೆ ಹೇಳ್ತಾ ಇರ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಮಗು ಅಲ್ವಾ ಅದಕ್ಕೆ ಕೇಳಿದೆ ಅಂತ ಹೇಳ್ತಾ ಇರ್ತಾಳೆ. ಏನಿಲ್ಲ ಅದೇ ಟೈಮ್ಗೆ ಮೀನಾ ಹೇಳ್ತಾಳೆ, ನಮ್ಮ ಮನೆಗೆ ಬಂದಿದ್ದರು ರೋಹಿಣಿ, ಅದೇ ಅವತ್ತು ನನಗೆ ತಾಳಿ ಶಾಸ್ತ್ರ ನಡೆಯಬೇಕಾದ್ರೆ ಬಂದಿದ್ರಲ್ಲ ಅಜ್ಜಿ ಮತ್ತು ಮೊಮ್ಮಗ, ಅವ್ರ ಮೊಮ್ಮಗಂಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ ಮೀನಾ. ಅದೇ ಟೈಮ್ಗೆ ಸೂರ್ಯ ಹೇಳ್ತಾನೆ, ನೀನೇನು ಇಲ್ಲಿ ನೀನು ಬರೀ ಕೆಟಲ್ಸ್ನ ಫ್ರೀಯಾಗಿ ಮಾರಕ್ಕೆ ಬಂದಿದ್ದೆ ಅಲ್ವಾ, ಏನು ಮನೋಜ್ ಏನು ಗಮ್ ಹಾಕೊಂಡು ಫೆವಿಕ್ವಿಕ್ ಹಾಕ್ಕೊಂಡು ಚೇರ್ ಮೇಲೆ ಕುತ್ಕೊಬಿಟ್ಟಿದ್ದಾನ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಏನಿಲ್ಲ ಇಬ್ಬರು ಡಿಸ್ಕಸ್ ಮಾಡಿ ಮಾತಾಡಿದ್ದು, ಹಂಗಾಗಿ ಅವ್ರು ಅಲ್ಲೇ ಇದ್ದಾರೆ, ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಹೌದಾ ಸರಿ ಆಯಿತು ಮಾಡು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಇವರು ಹೀಗೆ ಬಿಸ್ನೆಸ್ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಪ್ಪಂದು 22 ಲಕ್ಷ ಹಂಗೆ ನಮ್ಮ ಕೈಗೆ ಬಂದುಬಿಡುತ್ತೆ ಅಲ್ವಾ ಮೀನಾ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಅದಕ್ಕೆ ಮೀನಾ ಹೇಳ್ತಿರ್ತಾರೆ, ಹಾಗೆಲ್ಲ ಏನು ಹೇಳಬೇಡಿ ಅಂತ. ಅದ್ವಾಗ ರೋಹಿಣಿ ಕೇಳ್ತಾಳೆ, ಆ ವಾರ್ಡಲ್ಲಿ ಯಾರಾದರೂ ಇದ್ದಾರಾ ಅಂತ. ಹೌದು ನಾವು ಅದೇ ಹೇಳಿದ್ನಲ್ಲ ಅಜ್ಜಿ ಮತ್ತು ಮೊಮ್ಮಗ ಇದೇ ವಾರ್ಡಲ್ಲಿ ಇದ್ದಾರೆ ಅಂತ ರೋಹಿಣಿಗೆ ಹೇಳ್ತಿರ್ತಾಳೆ ಮೀನಾ. ಹೌದಾ ಸರಿ ನಾನು ಹೋಗ್ಬಿಟ್ಟು ಅಲ್ಲೂ ಕೊಡ್ತೀನಿ ಅಂತ ಹೇಳಿ ರೋಹಿಣಿ ಹೊರಟಾಗ ಅದಕ್ಕೆ ಇವನು ಸೂರ್ಯ ಇದ್ದವನು ಇಲ್ಲೇನೋ ಪ್ರಾಬ್ಲಮ್ ಆಗಿದೆ, ಏನೋ ಮಿಸ್ ಹೊಡಿತಿದೆ ಅಂತ ಹೇಳಿ ಸೂರ್ಯ ಮಾತಾಡ್ತಾ ಇರ್ತಾನೆ. ಸರಿ ಆಯಿತು ರೋಹಿಣಿ ನಿಂತ್ಕೊಳ್ಳಿ ಒಂದು ನಿಮಿಷ, ನೀನು ನಿಮ್ಮದಿದೆಲ್ಲ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಿದ್ಯಾ, ನಿಂದೆಲ್ಲ ಇದು ಪಬ್ಲಿಷ್ ಮಾಡ್ತಿದ್ದಲ್ಲ, ಹಾಗೆ ನಂದು ವಿಸಿಟಿಂಗ್ ಕಾರ್ಡ್ ಇದು ನೀನು ಕೊಡು, ಯಾರಿಗಾದರೂ ಹಾಸ್ಪಿಟಲಲ್ಲಿ ಕಾರ್ ಏನಾದರೂ ಬೇಕಿತ್ತು, ಡಿಸ್ಚಾರ್ಜ್ ಮಾಡಿದಾಗೆಲ್ಲ ಕಾರೆಲ್ಲ ಬೇಕಾಗುತ್ತಲ್ಲ, ಆವಾಗ ನಾನು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ನಂದು ಪ್ರಮೋಷನ್ ಮಾಡು ಅಂತ ಹೇಳಿ ಸೂರ್ಯ ಅವನದ್ದು ವಿಸಿಟಿಂಗ್ ಕಾರ್ಡ್ ಕೊಡ್ತಿರ್ತಾನೆ ರೋಹಿಣಿಗೆ. ರೋಹಿಣಿ ಕೇಳ್ತಾಳೆ, ಮೀನವ್ರು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ. ಏನಿಲ್ಲ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಟ್ಯಾಬ್ಲೆಟ್ ತೊಗೋಬೇಕಿತ್ತು, ಹಾಗಾಗಿ ಊಟ ತಿಂಡಿ ಮಾಡ್ಕೊಂಡು ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಯಾಕೆ ತುಂಬ ರೆಸ್ಟ್ ತೊಗೋಬೋದಿತ್ತಲ್ಲ, ಮನೆಗೆ ಹೋಗ್ಬೋದಿತ್ತಲ್ವ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಏನಿಲ್ಲ ಅವರಿಗೆ ಅಜ್ಜಿಗೆ ಮತ್ತು ಮೊಮ್ಮಗಂಗೆ ಯಾರೂ ಇಲ್ಲ, ಅವ್ರಿಗೂ ನಾವು ಟಿಫನ್ ತೊಗೊಂಡು ಬರಬೇಕು, ಹಾಗಾಗಿ ಹೋಗ್ತಾ ಇದ್ದೀವಿ ಅಷ್ಟೇ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಿರ್ತಾನೆ, ಹೋಗಿ ಪೌಡ್ರಮ್ಮ ನೀನು ಹೋಗಿ ಏನು ಟೈಮ್ ವೇಸ್ಟ್ ಮಾಡಬೇಡ, ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊಂಡು ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ಮೀನಾ ಹೊರಟೋಗ್ತಾರೆ ಕ್ಯಾಂಟೀನ್ಗೆ. ಅದೇ ಟೈಮ್ಗೆ ಅವ್ರು ಹೋಗಿ ಟೈಮ್ ನೋಡ್ಕೊಂಡು ರೋಹಿಣಿನೂ ಅದೇ ವಾರ್ಡ್ಗೆ ಹೋಗ್ತಾಳೆ ಕೃಷ್ಣ ನೋಡೋದಕ್ಕೆ ಅಂತ. ಕೃಷ್ಣ ನೋಡಿ ಅವಳು ತುಂಬ ಗಾಬರಿ ಆಗ್ತಾಳೆ. ಅಯ್ಯೋ ಅಮ್ಮ ನೀನು ಒಂದು ಸ್ವಲ್ಪ ನೋಡ್ಕೋಬೋದಾಗಿತ್ತಲ್ವಾ,
ಕೃಷ್ಣ ತಪ್ಕೊಂಡು ಅಳ್ತಾ ಇರ್ತಾಳೆ. ಅತ್ತೆ ಅಂತ ಕರೆಯೋ, ಅತ್ತೆ ಬಂದಿದ್ದೀನಿ ನೋಡೋಕೆ, ಅತ್ತೆ ಬಂದಿದ್ದೀನಿ ನೋಡು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಇಷ್ಟು ಹತ್ರದಲ್ಲಿದ್ದರೂ ನೀನು ನೋಡ್ಕೊಳ್ಳೋದಕ್ಕಾಗ್ತಿಲ್ಲ, ನಿನ್ನ ಮಾತಾಡ್ಸೋಕ್ಕಾಗ್ತಿಲ್ಲ, ನನಗೆ ಯೋಗ್ಯತೆ ಇರಲಿಲ್ಲ ಅಲ್ವಾ ಅಂತ ಹೇಳಿ ರೋಹಿಣಿ ಅಳ್ತಾ ಇರ್ತಾಳೆ. ಅದೇ ಟೈಮ್ಗೇನೆ ಅವ್ರ ಅಮ್ಮ ಇದ್ದಾರೆ, ಕಲ್ಯಾಣಿ ಅಳಬೇಡ ನೀನು, ಏನಾಗಿಲ್ಲ ಕ್ರಿಶ್ಗೆ 2 ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಹೇಳ್ತಾ ಇರ್ತಾರೆ. ಏನಾಗಿದೆ ಅಮ್ಮ, ನೀನೊಂದು ಸ್ವಲ್ಪ ನೋಡ್ಕೋಬೋದಾಗಿತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ಯಾವಾಗಲೂ ಆಡೋ ಥರ ಮನೆ ಹತ್ರನೇ ಆಟಾಡ್ತಿದ್ದ ರೋಹಿಣಿ, ಆದರೆ ಹೇಗಾಯ್ತು ಅಂತಲೇ ನನಗೆ ಗೊತ್ತಾಗಿಲ್ಲ. ಚಿಕ್ಕ ಹುಡುಗ ಅಮ್ಮ, ಅವನಿಗೆ ನೋವು ಹೇಗಾಗಿರ್ಬೇಕು ಹೇಳು, ಅವನಿಗೇನು ಗೊತ್ತೂ ಆಗಲ್ಲ ಈಗಲೂ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಏನು ಹೆದರ್ಕೋಬೇಡ ರೋಹಿಣಿ, 2 ದಿನದಲ್ಲೇ ಬ್ಯಾಂಡೇಜ್ ತೆಗಿತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಹುಷಾರಾಗ್ತಾನೆ ಅಂತಲೂ ಕೂಡ ಹೇಳಿದ್ದಾರೆ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಜೀವನದಲ್ಲಿ ಎಷ್ಟೋ ತಪ್ಪುಗಳು ಮಾಡಿದ್ದೀನಿ ಅಮ್ಮ, ಆದರೆ ತಾಯಿಯಾದವಳು ನಾನು ಇದ್ದೂ ಇವನು ನೋಡ್ಕೊಳಕ್ಕಾಗಲ್ಲ, ಅನಾಥ ಅಂತ ಹೇಳಿ ಮಾಡಿಬಿಟ್ಟಿದ್ದೀನಿ ಇವನ್ನ. ಈ ಈ ತಪ್ಪು ಮಾತ್ರ ನನಗೆ ಹಗಲು ರಾತ್ರಿ ಎಲ್ಲ ಕಾಡ್ತಾ ಇದೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವರಮ್ಮ ಅಳಬೇಡ ಅಮ್ಮ, ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಸೂರ್ಯ ಮತ್ತು ಮೀನಾ ಇಲ್ಲೇ ಇದ್ದರು ಅಂತ ಹೇಳ್ತಾರೆ. ಗೊತ್ತಾ ಅಮ್ಮ, ಅವ್ರು ನನಗೆ ಹೊರಗಡೆ ಸಿಕ್ಕಿದ್ರು, ಅವ್ರು ಕ್ಯಾಂಟೀನ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಕೆಟಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಇನ್ನೂ ಯಾಮಾರಿಸ್ಕೊಂಡು ನಾನು ಈ ವಾರ್ಡಿಗೆ ಬಂದೆ ಅಮ್ಮ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ರೋಹಿಣಿ ಅಮ್ಮ ಇದ್ದಾರೆ, ನಾನೀಗ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೊಡ, ಮುಂಚೆ ಇದ್ದಿದ್ದ ಚೈತನ್ಯ ನನಗೆ ಈಗಿಲ್ಲ, ಇವನನ್ನು ಹೇಗೆ ನೋಡ್ಕೊತೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಹೇಗಾದರೂ ಮಾಡಿ ಈ ವಿಷಯನ ನೀನು ನಿಮ್ಮ ಮನೇಲಿ ಹೇಳು, ಏನಾದರೂ ಮಾಡು ಇದಕ್ಕೊಂದು ದಾರಿ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಸರಿ ಅಮ್ಮ, ನಾನು ಹೊರಡ್ತೀನಿ. ಸೂರ್ಯ ಮತ್ತು ಮೀನಾ ಯಾವ ಟೈಮಲ್ಲಾದರೂ ಬರ್ಬೋದು, ಅವ್ರಿಗೆ ಇಲ್ಲಿ ಬಂದರೆ ನನಗೆ ಅನುಮಾನ ಪಡ್ತಾರೆ. ಸರಿ, ನಾನು ಹೊರಡ್ತೀನಿ. ಸೂರ್ಯ ಮತ್ತು ಮೀನು ಹೋದ್ಮೇಲೆ ನನಗೊಂಚೂರು ಫೋನ್ ಮಾಡು, ನಾನೇ ಬರ್ತೀನಿ, ನೈಟ್ ಇಲ್ಲೇ ಇರೋಣ ಅಂತ, ರೂಮ್ ಮಾಡ್ಕೊಂಡು ಇಲ್ಲೇ ಇರೋಣ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅಮ್ಮ, ನಿಮ್ಮ ಮನೇಲಿ ಏನೂ ಕೇಳಲ್ವೇನಮ್ಮ ಅಂತ ಕೇಳ್ತಿರ್ತಾರೆ. ನಾನೇನೋ ಒಂದು ಹೇಳ್ಕೊತೀನಮ್ಮ, ನೀನು ನನಗೆ ಫೋನ್ ಮಾಡು ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಅದೇ ಟೈಮ್ಗೆ ಸೂರ್ಯ ಮತ್ತು ಮೀನಾ ಆಚೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ರೀ, ನೀವು ಹೊರಡಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿರ್ತಾಳೆ ಮೀನಾ. ನೀನು ಅವ್ರನ್ನ ನೋಡ್ಕೊ, ನಾನು ಇನ್ನೂ ನೋಡ್ಕೊತೀನಿ, ನಾನೇ ಸೈಡಲ್ಲಿ ನಿಂತ್ಕೊಳ್ಳ ಅಂತೇಳಿ ಸೂರ್ಯ ಮಾತಾಡ್ತಾ ಇರ್ತಾನೆ. ರೋಹಿಣಿ ಬಂದಾಗ ಕೇಳ್ತಾಳೆ ಮೀನಾ, ನೋಡಿದ್ರಾ ಅಂತ. ಏನ ಅಂತ ಕೇಳ್ತಾಳೆ. ಮಗುನ ನೋಡಿದ್ರಾ ಅಂತ ಕೇಳ್ತಾಳೆ. ಹೌದು ನೋಡಿದೆ ಅಂತ ಹೇಳಿದೆ. ನೋಡಿದೆ, ಹೇಗಾಯಿತು ಅಂತಲೂ ಕೇಳಿದೆ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಮೀನಾ ಹೇಳ್ತಿರ್ತಾಳೆ, ಈ ವಯಸ್ಸಲ್ಲೂ ಅಜ್ಜಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಹೌದು ಅಂತೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅತ್ತೆ ಅಂತ ಒಬ್ಳಿದ್ದಾಳೆ, ಕತ್ತೆ ಅನ್ಸ್ಕೊಂಡವಳು, ಅವಳಿಗೆ ಗೊತ್ತಾಗಲ್ವಾ ಅಂತ ಹೇಳಿ ಸೂರ್ಯ ಬೈತಾ ಇರ್ತಾನೆ. ಅದಕ್ಕೆ ಮೀನಾ ಹೇಳ್ತಿರ್ತಾಳೆ, ರೀ ಅವರು ದುಬೈಯಲ್ಲಿದ್ದಾರೆ ಅಂತ ಹೇಳಿಲ್ವ ಅವರು ಅಂತ. ಅದಕ್ಕೆ ಸೂರ್ಯ ಹೇಳ್ತಿರ್ತಾನೆ, ವಯಸ್ಸಾದ ಅಜ್ಜಿನ ಮಗುನ ಇಂಥ ಸ್ಥಿತಿಲಿ ಇದ್ದು ದುಬೈಲಿ ದುಡ್ದು ಏನು ಮಾಡಬೇಕಾಗಿತ್ತೆ ಅಂತೇಳಿ ಸೂರ್ಯ ಬೈತಾ ಇರ್ತಾನೆ. ಇಂಥ ಟೈಮಲ್ಲಿ ಇಂಥವ್ರು ಸೇವೆ ಮಾಡಿದ್ರೇ ಪುಣ್ಯ ಸಿಗೋದು ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಕೇಳ್ತಿರ್ತಾಳೆ, ನೀವಿನ್ನೂ ಹೊರಟಿಲ್ವಾ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಯಾಕಮ್ಮ ನೀವು ಹಾಸ್ಪಿಟ್ಲಿನಿಂದ ನೀನು ಕೇಳಿ ಹೋಗಬೇಕಾ ನಾವು ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ. ಏನಿಲ್ಲ, ಹುಷಾರಿಲ್ವಾ ಅಂತ ಹೇಳ್ತಿದ್ರಲ್ಲ, ಹೊರಟ್ರಾ ಅಂತ ಕೇಳಿದೆ ಅಷ್ಟೇ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅದಕ್ಕೆ ಮೀನಾ ಇದ್ದವಳು, ಏನಿಲ್ಲ, ನಂದೆಲ್ಲ ಹುಷಾರಾಯಿತು, ಆ ಮಗುಗೆ ಯಾರೂ ಇಲ್ಲ ನೋಡ್ಕೊಳ್ಳೋದಕ್ಕೆ, ಹಾಗಾಗಿ ಡಿಸ್ಚಾರ್ಜ್ ಯಾವಾಗ ಅಂತೆಲ್ಲ ಕೇಳ್ಕೊಂಡು ಆಮೇಲೆ ನಾವು ಹೊರಡ್ತೀವಿ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ರೋಹಿಣಿಗೆ. ಅದಕ್ಕೆ ಸೂರ್ಯ ಹೇಳ್ತಿರ್ತಾರೆ, ಫಸ್ಟ್ ಆ ಹುಡುಗಿ ನಂಬರ್ ಇಸ್ಕೊಂಡು ಬಾಯಿಗೆ ಬಂದಾಗ ಬೈಬೇಕು, ನೀನೇನಮ್ಮ ಅಲ್ಲಿ ದುಡಿತಾ ಇದೆಯಾ ಅಂತೆಲ್ಲ ಹೇಳಿ ಬೈಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಅದಕ್ಕೆ ಮೀನಾ ಅಂದವಳು, ರೀ ಅವರು ದುಬೈಯಲ್ಲಿ ದುಡಿತಿದ್ದಾರೆ, ಅವ್ರು ದುಡಿದ್ರೆ ತಾನೇ ಇಲ್ಲಿ ಅಜ್ಜಿ ಮತ್ತು ಅವ್ರ ಅಮ್ಮ ಮಗನ ನೋಡ್ಕೊಳ್ಳೋದಕ್ಕಾಗುತ್ತೆ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ ಇದ್ದವನು, ಯಾಕೆ ಇಲ್ಲಿ ದುಡಿದ್ರೆ ಫುಡ್ಡು ಮತ್ತು ದುಡ್ಡು ಸಿಗಲ್ವಾ, ಅಲ್ಲೇ ಹೋಗಿ ದುಡಿಬೇಕಾ ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ. ಅದಕ್ಕೆ ಅದೇ ಟೈಮ್ಗೆ ರೋಹಿಣಿ ಇದ್ದಲ್ಲ, ಅದೆಲ್ಲ ನಿಮಗೆ ಯಾಕೆ ರೀ ಅಂತ ಹೇಳಿ ರೇಗ್ತಾ ಇರ್ತಾಳೆ ಸೂರ್ಯನ ಮೇಲೆ. ಅವ್ರದ್ದು ಒಂದು ಪರ್ಸ್ನಲ್ ಕೆಲಸ ಇರುತ್ತಲ್ಲ, ಅದಕ್ಕೆ ಅವ್ರು ದುಡಿತಾ ಇರ್ತಾರೆ ಬಿಡಿ, ನಿಮ್ಗೆ ಯಾಕೆ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ನೀವು ಮೀನನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ ಸೂರ್ಯಂಗೆ ಹೇಳ್ತಾ ಇರ್ತಾಳೆ ರೋಹಿಣಿ. ಅದೇ ಟೈಮ್ಗೆ ಮೀನೇ ಇದ್ದಳು, ಪರವಾಗಿಲ್ಲ ರೋಹಿಣಿ, ನಾವು ದಿನ ಕೂಲಿ ಮಾಡೋರು, ನಮಗೆ ಒಂದಿನ ರಜೆ ಹಾಕಿದ್ರೆ ಮಾರನೇ ದಿನ ನಾವು ಅದೇ ಕೆಲಸ ಮಾಡ್ಬೋದು, ಆದರೆ ನೀವೆಲ್ಲ ಹಾಗಲ್ಲ, ನೀವು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರು, ನಿಮಗೆ ಹಾಗೆಲ್ಲ ಇರೋದಕ್ಕಾಗಲ್ವಲ್ಲ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ. ನೀವು ಒಂದೇ ಒಂದು ದಿನ ಹೋಗಿಲ್ಲ ಅಂದರೆ ನಿಮಗೆ ತುಂಬ ಲಾಸ್ ಆಗಿಬಿಡುತ್ತೆ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ. ಮೀನಾ ಹೇಳ್ತಿರ್ತಾಳೆ, ಸರಿ ಆಯಿತು ರೋಹಿಣಿ, ನೀವು ಹೊರಡಿ ಅಂತ ಹೇಳಿ. ರೋಹಿಣಿ ಇದ್ದಳು, ಹೊರಡ್ತೀನಿ, ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಹೋಗ್ತಿರ್ತಾಳೆ. ಸೂರ್ಯ ಇದ್ದನು, ನೀವ್ಯಾಕೆ ಮತ್ತೆ ಬರ್ತೀರಾ, ಹಾಸ್ಪಿಟ್ಲಿಗೆ ನಿಮ್ದಾ, ಇದೇ ಹಾಸ್ಪಿಟ್ಲಿಗೆ ಯಾಕೆ ಬರಬೇಕು, ಬೇರೆ ಹಾಸ್ಪಿಟ್ಲ್ ಇದೆಯಲ್ಲ, ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೋದಲ್ವಾ ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ. ನೀನು ಡಬ್ಬಿ ಮರೆತರೂ ಪರವಾಗಿಲ್ಲ, ಅದೇ ಬಿಸಿನೀರು ಕಾಯಿಸ್ತಾರೆ, ಆ ಡಬ್ಬಿ ಮರೆತರೂ ಪರವಾಗಿಲ್ಲ, ನಾನು ವಿಸಿಟಿಂಗ್ ಕಾರ್ಡ್ ಇದೆಯಲ್ಲ ಅದನ್ನು ಕೊಡೋದು ಮಾತ್ರ ಮರಿಬೇಡ ಆಯಿತಾ. ಸರಿ ಆಯಿತು ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ ಸೂರ್ಯ. ಅದಕ್ಕೆ ಸೂರ್ಯ ಹೇಳ್ತಿರ್ತಾನೆ ಮೀನಾಗೆ, ಸಖತ್ತಾಗಿ ಟಾನ್ ಕೊಟ್ಟೆ ಮೀನಾ ಅಂತ ಹೇಳ್ತಿರ್ತಾನೆ. ಅದಕ್ಕೇ, ರೀ ಹಾಗೆಲ್ಲ ನಾನೇನು ಕೊಟ್ಟಿಲ್ಲ, ಸುಮ್ಮನೆ ಇರ್ರಿ ಅಂತ ಇರ್ತಾನೆ. ಆ ಅಮ್ಮ ಮನೇಲಿ ಇಡ್ಸಿದ್ನ ನೀನು ಇಲ್ಲಿ ಸಖತ್ತಾಗಿ ಹೇಳ್ದೆ ಬಿಡು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಏನಿಲ್ಲ, ನಾನು ನಾರ್ಮಲಾಗಿ ಹೇಳಿದೆ ಅಷ್ಟೇ ಅಂತ ಮೀನಾ ಹೇಳ್ತಿರ್ತಾಳೆ. ಬಿಡು, ನೀನು ಸಖತ್ತಾಗಿ ಡವ್ವೇ ಮಾಡ್ತೀಯಾ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ನೀನು ರಿವರ್ಸ್ ಗೇರ್ ಹಾಕಿ ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾನೆ ಸೂರ್ಯ. ನಾನೇನು ಹಾಗಂದಿಲ್ಲ, ಅವಳು ಅಲ್ಲಿ ಮನೇಲಿ ಮಾತಾಡಿದ್ದು ನನಗೆ ಸ್ವಲ್ಪ ಬೇಜಾರಾಯಿತು, ಹಾಗಾಗಿ ನಾನು ಹಂಗೆ ಹೇಳಿದೆ ಅಷ್ಟೇ ಅಂತ ಹೇಳಿ ಮೀನಾ ಹೇಳ್ತಾಳೆ.
ಟೈಮ್‌ಗೆ ಸೂರ್ಯ ತೊಗೊಂಡೋಗಿ ಇಡ್ಲಿ ಚಟ್ನಿ ಎಲ್ಲ ತಂದಿದ್ದೀನಿ ಅಮ್ಮ ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾ ಇರ್ತಾನೆ. ಅ ಯಾಕೆ ತರಕ್ಕೆ ಹೋದ್ರಿ ಅಂತ ಹೇಳ್ತಾ ಇರ್ತಾಳೆ ಅವರಮ್ಮ. ಅಮ್ಮ ರೋಹಿಣಿ ಅವ್ರು ಬಂದಿದ್ರಾ ಅಂತೇಳಿ ಮೀನಾ ಕೇಳ್ತಿರ್ತಾಳೆ. ಯಾವುದು ರೋಹಿಣಿ? ಯಾರು? ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅವರಮ್ಮ. ಅದಕ್ಕೇನೆ ಸೂರ್ಯ ಇದ್ದಾನೆ. ಅದೇ ಅಮ್ಮ ಗುಂಗುರು ಕೂದಲು ಕುಳ್ಳಕ್ಕೆ ಬೆಳ್ಳಕ್ಕಿದ್ಲಲ್ಲ ಅವಳು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅಯ್ಯೋ! ಆಯಮ್ಮನೆ ಕುಳ್ಳಗಿದ್ಲಲ್ಲ ಆಯಮ್ಮನೆ ಅಂತ. ನೋಡಿ ನೋಡಿ ಸೈಡಲ್ಲಿ ಕೆಟಲ್ ಇಟ್ಟಿದ್ದಾಳೆ ನೋಡಿ ಅವಳೇ ಅಂತ. ಅದಕ್ಕೆ ಮೀನಾ ಹೇಳ್ತಿರ್ತಾಳೆ, ಅವರೇ ಅಮ್ಮ ಇವರು ಸೂರ್ಯ ಅವರ ಅಣ್ಣನ ಹೆಂಡತಿ ಅವಳೇ ಅಂತ ಹೇಳ್ತಾ ಇರ್ತಾಳೆ ಮೀನಾ. ಮನೆಗೆ ನನ್ನ ಅಣ್ಣನ ಹೆಂಡತಿ ಕಳ್ದೋದ್ಲು ಅಂತೇಳಿ ಬಂದಿದ್ವಲ್ಲ ಅವರೇ ಅವರು ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಅದೇ ಟೈಮ್‌ಗೆ ಮೀನು ಹೋಗ್ಬಿಟ್ಟು ಕೃಷ್ಣ ಮಾತಾಡಿಸ್ತಾ ಇರ್ತಾಳೆ. ಹೇಗಿದೆ ಏನು ಅಂತೆಲ್ಲ ಹೇಳಿ ಮಾತಾಡಿಸ್ತಾ ಇರ್ತಾಳೆ. ಅದೇ ಟೈಮ್‌ಗೆ ಕೃಷ್ಗೆ ಎಚ್ಚರ ಆಗುತ್ತೆ. ಆವಾಗ ನನಗೇನು ಕಣ್ಣು ಕಾಣಿಸ್ತಾ ಇಲ್ಲ, ನನಗೇನು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕತ್ಲೆ ಅನ್ನಿಸ್ತಾ ಇದೆ ಅಂತೇಳಿ ಕ್ರಿಶ್ ಹೇಳ್ತಾನೆ. ಅದೇ ಟೈಮ್‌ಗೆ ಮೀನು ಅಂದೋಳೆ, ಏನಿಲ್ಲ ಹುಷಾರಾಗ್ತೀನಿ, ನಿಂಗೆ ಸ್ವಲ್ಪ ಏಟ್ ಆಗಿದೆ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ. ಅದೇ ಟೈಮ್‌ಗೆ ಡಾಕ್ಟ್ರು ಬಂದ್ಬಿಟ್ಟು ಹೇಳ್ತಾರೆ, ಏನಿಲ್ಲ ಅವ್ನಿಗೆ ಸಿಕ್ಕಾಪಟ್ಟೆ ಏಟ್ ಆಗಿದೆ, ನಾನು ಇವತ್ತೇ ಡಿಸ್ಚಾರ್ಜ್ ಮಾಡ್ತೀನಿ, ನೀವು ಇವತ್ತೇ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಬಿಲ್ಲೆಲ್ಲ ಪೇ ಮಾಡಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇರ್ತಾರೆ. ಕ್ರಿಷ್ಗೆ ವಿಚಾರಿಸ್ತಾ ಇರ್ತಾರೆ. ಅದೇ ಟೈಮ್‌ಗೆ ಅದಕ್ಕೆ ಸೂರ್ಯ ಹೇಳ್ತಾನೆ, ಡಿಸ್ಚಾರ್ಜ್ ಆಗುತ್ತಲ್ಲ ನಾನು ಹೋಗ್ಬಿಟ್ಟು ಬಿಲ್ ಪೇ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೊರಟೋಗ್ತಾನೆ. ಅದೇ ಟೈಮ್‌ಗೇನೆ ಮೀನಿದ್ದಳು, ನಾನು ತಿಂಡಿ ತಿನ್ನಿಸ್ತೀನಿ ಅಮ್ಮ ಅಂತ ಹೇಳಿರ್ತಾಳೆ. ಹೌದಾ ಸರಿ ಆಯಿತು ತಿನ್ನಿಸ್ತಾರಮ್ಮ, ನಾನು ಹಿಂಗೆ ಹೋಗಿ ಈಗ ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಅಮ್ಮ ಕಾಲ್ ಮಾಡ್ತಾರೆ ರೋಹಿಣಿಗೆ, ಡಿಸ್ಚಾರ್ಜ್ ಆಗ್ತಿದೆ ಅಂತ ಹೇಳಿ. ರೋಹಿಣಿ ಇದ್ದಳು, ಹೌದಾ ಸರಿ ಆಯಿತು ನೀವು ಡಿಸ್ಚಾರ್ಜ್ ಮಾಡ್ಕೊಳ್ಳಿ, ನಾನು ರೂಮ್ ಬುಕ್ ಮಾಡ್ತೀನಿ, ನಮ್ಮ ರೂಮಲ್ಲೇ ಇರೋಣ, ನಾನು ಇವತ್ತು ಸಂಜೆ ಬರ್ತೀನಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ನಿನಗೆ ಕಷ್ಟ ಆಗುತ್ತೆ, ನಿಮ್ಮ ಮನೇಲಿ ಏನು ಹೇಳ್ತೀಯ ಅಂತೆಲ್ಲ ಹೇಳ್ತಿರ್ತಾಳೆ. ಏನಿಲ್ಲ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ನೀನು ಡಿಸ್ಚಾರ್ಜ್ ಆದಮೇಲಿಂದ ನನಗೆ ಹೇಳು. ಅದಕ್ಕೂ ಮುಂಚೆ ಸೂರ್ಯ ಮತ್ತು ಮೀನಾ ಹೋದ್ಮೇಲಿಂದ ಕೂಡ ನನಗೆ ಕಾಲ್ ಮಾಡಿ ಹೇಳು, ಆವಾಗ ನಾನು ಬರ್ತೀನಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಇಲ್ಲ ಅವ್ರು ಇನ್ನೂ ಹೊರಟಿಲ್ಲ, ಈಗ ಇನ್ನು ಸ್ವಲ್ಪ ಹೊತ್ತಿಗೆ ಹೊರಡ್ಬೋದು ಅಂತ ಅನಿಸುತ್ತೆ, ಅವ್ರು ಹೋದ್ಮೇಲಿಂದ ನಾನು ನಿನಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಈ ಕಡೆ ಮೀನಾ ಕ್ರಿಷ್‌ಗೆ ತಿಂಡಿ ತಿನ್ನಿಸ್ತಾ ಇರ್ತಾಳೆ. ಅದೇ ಟೈಮ್‌ಗೆ ಅವ್ರ ಅಮ್ಮ ಬರ್ತಾರೆ. ತಿಂಡಿ ಆಯ್ತೇನಮ್ಮ ಅಂತ ಹೇಳಿ, ಹೌದು ತಿನ್ನಿಸ್ದೆ ಅಮ್ಮ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾರೆ. ಅದೇ ಟೈಮ್‌ಗೆ ಸೂರ್ಯ ಬಂದ್ಬಿಟ್ಟು, ನಾನೆಲ್ಲ ಬಿಲ್ಲೆಲ್ಲ ಪೇ ಮಾಡಿದ್ದೀನಿ ಅಮ್ಮ, ನೀವೇನು ಟೆನ್ಷನ್ ತೊಗೋಬೇಡಿ ಅಂತ. ಅಯ್ಯೋ ನೀನು ಯಾಕಪ್ಪ ಬಿಲ್ ಪೇ ಮಾಡಕ್ಕೆ ಹೋಗ್ತೀಯ, ನಾನು ಮಾಡ್ತಿದ್ನಲ್ಲ, ಏನಿಲ್ಲ ಕಮ್ಮಿ ಆಗಿದೆ ಅಷ್ಟೇ, ನಾನು ಪೇ ಮಾಡಿದ್ದೀನಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ಸರಿ ಆಯಿತು ನಮ್ಮ ಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ತಾನೆ ಸೂರ್ಯ. ನಿಮ್ಮ ಮನೆಗಾ? ಅಯ್ಯೋ ನಿಮ್ಮ ಮನೆಗೆ ಬಂದರೆ ನಿಮ್ಮದು ದೊಡ್ಡ ಕುಟುಂಬ, ನಿಮ್ಮ ಮನೇಲಿ ಏನು ಹೇಳ್ತಾರೆ ಏನು ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಏನಾಗಲ್ಲ ಬನ್ನಿ, ನೀವು ಇರೋದೇ ಇಬ್ಬರು, ನಿಮಗೆ ಬೆಂಗ್ಳೂರು ಗೊತ್ತಿಲ್ಲ ಏನಿಲ್ಲ, ಹೇಗಿರ್ತೀರ ನೀವಿಬ್ಬರು ಅಂತ. ಏನಿಲ್ಲಪ್ಪ ನಾನು ರೂಮ್ ಮಾಡ್ಕೊಂಡಿರ್ತೀನಿ, ಇನ್ನು 2 ದಿನದಲ್ಲಿ ಮತ್ತೆ ಬರಬೇಕಾ ಚೆಕಪ್ಗೆ ಅಂತ ಹೇಳಿ ನಾನು ರೂಮ್ ಮಾಡ್ಕೊಂಡಿರ್ತೀನಿ ಬಿಡಿ ಅಂತ ಹೇಳ್ತಿರ್ತಾರೆ. ಇಲ್ಲ ನಾವಿರ್ಬೇಕಾ, ನೀವು ಯಾಕೆ ಇಷ್ಟೆಲ್ಲ ಟೆನ್ಷನ್ ತೊಗೋಬೇಕು, ಇದು ಮಾಡಬೇಕು, ಸರಿ ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಸೂರ್ಯ ಮೀನಾ ಮತ್ತೆ ಹೇಳ್ತಾ ಇರ್ತಾರೆ. ಇಲ್ಲಪ್ಪ ಪರವಾಗಿಲ್ಲ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಇದ್ದಳು, ಕಾಲ್ ಮಾಡ್ತಾನೆ ಇರ್ತಾಳೆ, ಅವರಮ್ಮ ರಿಸೀವ್ ಮಾಡ್ತಾನೆ ಇರಲ್ಲ. ಅಯ್ಯೋ ಯಾಕೆ ಈ ಅಮ್ಮ ರಿಸೀವ್ ಮಾಡ್ತಿಲ್ಲ, ಈ ಟೆನ್ಷನಲ್ಲಿ ಈ ಅಮ್ಮ ರಿಸೀವ್ ಮಾಡೋಕ್ಕೆ ಏನಿದು, ನನಗೊಂದು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ ಅಂತ ಹೇಳಿ ಗಾಬರಿಯಿಂದ ರೋಹಿಣಿ ಓಡಾಡ್ತಾ ಇರ್ತಾಳೆ. ಅದೇ ಟೈಮ್ಗೇನೆ ಮನೋಜ ಬರ್ತಾನೆ, ಬಾ ರೋಹಿಣಿ ತಿಂಡಿ ತಿನ್ನೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಇವಳಿಗೆ ಫುಲ್ ಟೆನ್ಷನಲ್ಲಿ ಇರ್ತಾಳೆ. ಪರವಾಗಿಲ್ಲ ಮನೋಜ್ ನೀವು ಹೋಗ್ತೀನಿ ಅಂತ ಹೇಳಿ ರೇಗ್ತಾ ಇರ್ತಾಳೆ. ಯಾಕೆ ನೀನು ಬೆಳಗ್ಗೆ ಹಿಂಗೆ ಹುಷಾರಿಲ್ವಾ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಅದರಲ್ಲೂ ನೀನು ಆಚೆ ಹೋಗಿ ಬಂದಾಗಲಿಂದ ನೋಡ್ತಾ ಇದ್ದೀನಿ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತೇಳಿ ಮನೋಜ್ ಹೇಳ್ತಾ ಇರ್ತಾನೆ. ಇಲ್ಲ ನನಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ, ನೀವು ಹೋಗಿ ತಿಂಡಿ ತಿನ್ನಿ ಅಂತ ಹೇಳ್ತಿರ್ತಾನೆ. ಇಲ್ಲ ನೀನು ಇಲ್ಲದೆ ನಾನು ತಿಂಡಿ ತಿನ್ನಲ್ಲ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಇಲ್ಲ ಮನೋಜ್ ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳಿ ಮನೋಜನ್ನ ಕಳಿಸ್ತಾಳೆ. ಅದೇ ಟೈಮ್ಗೆ ಇಲ್ಲಿ ಶಾಂತಿನೂ ಮತ್ತು ಅವ್ರ ಮಾವನೂ ಕೂಡ ಮಾತಾಡ್ತಾ ಇರ್ತಾರೆ. ಬನ್ನಿ ತಿಂಡಿ ತಿನ್ನಿ ಅಂತ, ಇರು ತಿಂಡಿ ತಿನ್ನೋಣ ಅಂತ ಹೇಳಿ, ನೀನೇ ಮಾಡಿದ್ಯಾ ಅಂತ ಹೇಳ್ತಿರ್ತಾನೆ. ಹೌದು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಎಲ್ಲರೂ ಬರ್ತಾರೆ. ಆವಾಗ ಶಾಂತಿ ಕೆಟ್ಟಿರೋ ರೋಹಿಣಿಯು ತಿಂಡಿ ತಿನ್ನೋಕ್ಕೆ ಬರ್ತಾಳೆ. ಅಮ್ಮ ಇರಿ ಒಂದು ನಿಮಿಷ ಅಂತ ಹೇಳಿ ಮನೋಜು ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ. ಈ ಕಡೆ ಶ್ರುತಿ ಕೇಳ್ತಿರ್ತಾರೆ, ಮೀನು ಮತ್ತು ಸೂರ್ಯ ಕಾಣ್ತಿಲ್ಲ ಅಂತ. ಅದಕ್ಕೆ ಅವ್ರ ಅಮ್ಮ ಹೇಳ್ತಿರ್ತಾರೆ, ಅವಳನ್ನ ಹೋಟೆಲ್ ಕರ್ಕೊಂಡು ಹೋಗಿದ್ದಾನೆ ಚೆನ್ನಾಗಿ ಗಪ್ಸಕ್ಕೆ ತಿನ್ಸೋಕ್ಕೆ ಅಂತ ಹೇಳಿ ಅವ್ರ ಅಮ್ಮ ಹಾಡ್ಕೊತಾ ಇರ್ತಾರೆ. ಅವರ ಅದಕ್ಕೆ ಶಾಂತಿ ಚೆನ್ನಾಗಿ ತಿಂದ್ಬಿಟ್ಟು ಇಲ್ಲಿ ಮನೆಗೆ ಬಂದು ರೇಗ್ತಾ ನೋಡು, ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರುತ್ತೆ ಅಂತ. ಆಲ್ರೆಡಿ ವಾಸನೆ ಬರ್ತಿದೆಯಲ್ಲ ಅಂತ ಹೇಳಿ ಅವ್ರ ಮಾವ ಹೇಳ್ತಿರ್ತಾರೆ. ಏನು ರೀ ನಾನು ಅಡುಗೆ ಮಾಡಿದ್ದ ಅಂತ. ಅಲ್ಲ ನಿಂಗೆ ಆಲ್ರೆಡಿ ಸೀದೋಗಿರೋ ವಾಸನೆ ಬರ್ತಿದೆ ನಿಂದು ಅಂತ ಹೇಳಿ ಅವ್ರ ಮಾವ ಹೇಳ್ತಾ ಇರ್ತಾರೆ. ಈ ಕಡೆ ಅದೇ ಟೈಮ್‌ಗೆ ರೋಹಿಣಿನೂ ಕೂಡ ಬರ್ತಾಳೆ. ಆವಾಗ ಶಾಂತಿ ಇದ್ದಳು, ರೋಹಿಣಿ ಬಾ ಬಾಮ್ಮ, ನಾನೇ ತಿಂಡಿ ಮಾಡಿದ್ದೀನಿ, ಬಾ ತಿಂಡಿ ಬಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೇನೆ ರೋಹಿಣಿ ಏನು ಮಾತಾಡ್ದೇನೆ ಇರ್ತಾಳೆ. ಆ ಕಡೆ ಸೈಡಿಂದ ನೋಡಿದ್ರೇನೆ ಕ್ರಿಶ್ ಮತ್ತು ಅವ್ರ ಅಮ್ಮನೂ ಮತ್ತು ಸೂರ್ಯ ಮತ್ತು ಮೀನನ್ನು ಕರ್ಕೊಂಡು ಬರ್ತಾ ಇರ್ತಾರೆ ಮನೆ ಒಳಗೆ. ಅದನ್ನ ನೋಡಿ ಶಾಕ್ ಆಗ್ತಾಳೆ. ಸಂಚಿಕೆಯಲ್ಲಿ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.